ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸದಾಗಿ ಏನೋ ಟೈಲರಿಂಗ್ ಕಲ್ತಿದ್ರೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬ್ಲೌಸ್ ಕಟಿಂಗ್ ಅನ್ನ ಅಳತೆ ಬ್ಲೌಸ್ ಕೊಟ್ಟಾಗ ನೀವು ಯಾವ ರೀತಿ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ಬೇಕು ಸ್ನೇಹಿತರೆ. ನಿಮಗೆ ಸ್ವಲ್ಪ ನೋಡಿದ್ರೆ ಗೊತ್ತಾಗಲ್ಲ. ಟೈಲರಿಂಗ್ ಕಲರ್ಗೆ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಇಡಬೇಕು, ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ಇಡಬೇಕು, ಬ್ಯಾಕ್ ಡೀಪ್ ಜಾಸ್ತಿ ಇಟ್ಟಾಗ ನಾವು ಶೋಲ್ಡರ್ನ ಎಷ್ಟು ಇಡಬೇಕು, ನೆಕ್ ವಿಡ್ತನ್ನ ಯಾವ ರೀತಿ ತಗೋಬೇಕು ಅಳತೆ ಬ್ಲೌಸ್ ಅಲ್ಲಿ. ನೀವು ಸ್ಟಾರ್ಟಿಂಗ್ ಏನಿದ್ರು ಸ್ನೇಹಿತರೆ, ನೀವು ಅಳತೆ ಬ್ಲೌಸ್ ತಗೊಂಡೇ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ. ನಿಮಗೆ ಹೊಲಿತಾ ನಿಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅನ್ನೋದನ್ನ ತಿಳಿಬಹುದು. ನೀವು ತುಂಬಾ ಈಸಿ ಮೆಥಡ್ ಅಲ್ಲಿ ನಾನು ನಿಮಗೆ ಇವತ್ತು ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರು ಟೈಲರಿಂಗ್ ಕಲರ್ ಇದ್ರೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಿಗ್ನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಈ ಬ್ಲೌಸ್ ಕಟಿಂಗ್ ವಿಡಿಯೋ ನಿಮಗೆ. ದಯವಿಟ್ಟು ಈ ವಿಡಿಯೋನ ತಪ್ಪದೆ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ನೋಡಿ. ನಾನು ಇದು ಮೆಜರ್ಮೆಂಟ್ ಬ್ಲೌಸು. ಇದು ನಾನು ನಿಮಗೆ ಲೈನಿಂಗ್ ಅಲ್ಲಿ ಡೈರೆಕ್ಟ್ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ. ಮೇನು ಸೀರೆ ಬಟ್ಟೆ ಬಂದು ಈ ರೀತಿ ಇದೆ. ಇದು ಲೈನಿಂಗ್. ನಾನು ಲೈನಿಂಗ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ತುಂಬಾ ಜನ ಕೇಳ್ತಾ ಇದ್ರು, ನೋಡಿ ಇದೇ ಮೆಜರ್ಮೆಂಟ್ ಬ್ಲೌಸ್ಗೆ ನಾನು ಎಷ್ಟು ಲೈನಿಂಗ್ ಅನ್ನ ತಗೊಂಡಿದ್ದೀನಿ ಅಂತ ಹೇಳಿ. ಇದು ನೋಡಿ ಸಿಂಗಲ್ ಪನ್ನ ಲೈನಿಂಗ್ ಇದೆ. ಇದು ಅವರೇ ಕೊಟ್ಟಿದ್ದಾರೆ ಸ್ನೇಹಿತರೆ, ನಾನೇನು ತಂದಿಲ್ಲ. ಅಂದ್ರೆ 30 ಇಂಚ್ ಇದೆ. 30 ಇಂಚು ಅಂದ್ರೆ 72-75 ಸೆಂಟಿಮೀಟರ್ ಆಗುತ್ತೆ. 75 ಸೆಂಟಿಮೀಟರ್ ನಾನು ನಿಮಗೆ ಈ ಲೈನಿಂಗ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ಮೆಜರ್ಮೆಂಟ್ ನಿಮಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೈಜಿಗೆ ಇದು 75 ಸೆಂಟಿಮೀಟರ್ ನಾವು ಲೈನಿಂಗ್ ಅನ್ನ ತಗೊಂಡಿದ್ದೀವಿ ಅಂತ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. 75 ಸೆಂಟಿಮೀಟರ್ ಲೈನಿಂಗ್ ಅಲ್ಲಿ ನಾನು ಈ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು, ಲೆಂತ್ ಎಷ್ಟು ಅಂತ ನಿಮಗೆ ವಿಡಿಯೋ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಖಂಡಿತ ನಾನು ಕೂಡ ಮೆಜರ್ಮೆಂಟ್ ನೋಡಿಲ್ಲ, ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದು ಮೇನ್ ಫ್ಯಾಬ್ರಿಕ್ ನಾನು ನಂತರ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಬಂದು ನಾವು ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಅಳತೆ ಬ್ಲೌಸು ಈ ರೀತಿ ಇದೆ ಸ್ನೇಹಿತರೆ. ಇದು ಇದೇ ಮೆಜರ್ಮೆಂಟ್ಗೆ ನಾವು ಇವಾಗ ಕಟ್ ಮಾಡಿ ತೋರಿಸ್ಬೇಕು. ನೋಡಿ ಇದು ಕರೆಕ್ಟ್ ಆಗಿದೆ ಅಂತ ಅವ್ರಿಗೆ, ಹಾಗಾಗಿ ನಾವು ಇದ್ರ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ. ನೋಡಿ ಮೊದಲಿಗೆ ಬಂದು ನಾನು ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ. ಇದು ನೋಡಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ ಸೆಂಟ್ರಿಗೆ. ಬ್ಲೌಸ್ ಪೀಸ್ ಅನ್ನ ಫೋಲ್ಡ್ ಹಾಕೊಂಡಿದ್ದೀನಿ. ಅಂಚ್ ಪೀಸ್ ಇದೆಲ್ಲ ಎರಡು ಆ ಕಡೆಗಿದೆ. ನಾವು ಕ್ಲೋಸಿಂಗ್ ಸೈಡ್ ಅನ್ನು ಮಾತ್ರ ನನ್ನ ಕಡೆಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಬಿಡಿ. ಈ ರೀತಿ ಬ್ಲೌಸ್ ಪೀಸ್ ಅನ್ನ ಅಂಚ್ ಪೀಸು ಎರಡು ಸೇರಿಸಿ ನೀವು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಕ್ಲೋಸಿಂಗ್ ಸೈಡ್ ಅನ್ನ ನಮ್ಮ ಕಡೆ ಹಾಕೋಬೇಕು ಯಾವಾಗಲೂ. ಇವಾಗ ನೋಡಿ ಬಂದು ಸ್ನೇಹಿತರೆ, ಕೆಳಗಡೆಗೆ ನಾವು ಸೀದಾ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ನೋಡಿ ಇದು ಸೀದಾ ಇಲ್ಲ ಅಂದರೆ ನೀವು ಮೊದಲಿಗೆ ಒಂದು ಮಾರ್ಕನ್ನು ಈ ರೀತಿ ನೀವು ಹಾಕೊಂಬಿಡಿ. ನೋಡಿ ಇವಾಗ ಸ್ಟ್ರೈಟ್ಗೋಸ್ಕರ ನಾನು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ ನೋಡಿ ಲೆಂತ್ ಎಷ್ಟಿದೆ ಅಂತ ಮೊದಲಿಗೆ ನೋಡ್ಕೊಂಬಿಡೋಣ. ನೋಡಿ ನೀವು ಅಳತೆ ಬ್ಲೌಸ್ ಪ್ರಕಾರನೇ ನಿಮಗೆ ಲೆಂತು ಹಾಗೆ ನೆಕ್ ವಿಡ್ತು ಶೋಲ್ಡ್ರು ಎಲ್ಲದೂ ಕೂಡ ನಾವು ಒಂದೇ ಸರಿ ಮೆಜರ್ಮೆಂಟ್ ಮಾಡೋಣ. ನೋಡಿ ಈ ರೀತಿ ಬ್ಲೌಸ್ ಇದೆ. ನೀವು ಹೊಸದಾಗಿ ಕಲಿಯೋರಿದ್ರೆ ಬ್ಲೌಸ್ ಕರೆಕ್ಟಾಗಿ ಇಲ್ಲ ಅಂದ್ರೆ ಸ್ನೇಹಿತರೆ ದಯವಿಟ್ಟು ಕ್ಲೀನಾಗಿ ಐರನ್ ಮಾಡ್ಕೊಂಬಿಡಿ. ನೀವು ಹೊಸದಾಗಿ ಕಲಿಯೋರಿದ್ರೆ ದಯವಿಟ್ಟು ಐರನ್ ಮಾಡ್ಕೊಳ್ರಿ. ಐರನ್ ಮಾಡ್ಕೊಂಡು ಈ ರೀತಿ ನೀವು ನೀಟಾಗಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಬಿಡಿ. ಈ ರೀತಿ ನೋಡಿ ಇಷ್ಟು ಕಾಣ್ತಾ ಇದೆ. ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಯಾಕ್ ಪಾರ್ಟು. ನೋಡಿ ಬ್ಯಾಕ್ ಪಾರ್ಟನ್ನು ಎರಡನ್ನೂ ಈ ರೀತಿ ಪರ್ಫೆಕ್ಟಾಗಿ ಸೇರಿಸ್ಕೋಬೇಕು. ನೋಡಿ ಇದು ಆರ್ಮೋಲ್ ಟು ಆರ್ಮು ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡ್ಕೊಳ್ಳಿ. ನೋಡಿ ಕೆಳಗಡೆ ಕೂಡ ಬಾಟಮು ಸರಿಯಾಗಿದೆಯಲ್ಲ ಅಂತ ನೋಡಿಕೊಂಡು ನೀವು ಈ ರೀತಿ ಬ್ಲೌಸನ್ನು ನೀಟಾಗಿ ಇಟ್ಕೊಂಡ್ಬಿಡಿ. ನಿಮ್ಗೆ ಈಸಿಯಾಗಿ ಲೆಂತು ಹಾಗೆ ಚೆಸ್ಟು ವೆಸ್ಟು ಹಾಗೆ ನೆಕ್ ವಿಡ್ತು ಶೋಲ್ಡ್ರು ಎಲ್ಲ ಸಿಕ್ಬಿಡುತ್ತೆ ನೋಡಿ. ಈ ರೀತಿ ನೀವು ಟ್ರೈ ಮಾಡಿ. ಮೆಜರ್ಮೆಂಟ್ ತಗೊಳ್ಳೋದು ಬೇಡ, ವಿತೌಟ್ ಟೇಪ್ ಇಲ್ದಂಗೆ ನೀವು ಕಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೋಡಿ ಕೆಳಗಡೆಗೆ ನಾವು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೀವು ನೋಡಿ ಸಾದಾ ಬ್ಲೌಸ್ ಏನಾಗಿದ್ರು, ಸಾದಾ ಬ್ಲೌಸ್ ಆಗಿದ್ರೆ ಕೆಳಗಡೆ ಪಟ್ಟಿಗೋಸ್ಕರ ನೀವು ಎಷ್ಟು ಮಾರ್ಕಿಂಗ್ ಮಾಡ್ಕೋಬೇಕಂದ್ರೆ 1.5-2 ಇಂಚು ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಕಡಿಮೆ ಇದ್ರೆ 1/2 ಇಂಚ್ ಮಾರ್ಕ್ ಮಾಡ್ಕೊಂಡು ಬೇರೆ ಎಕ್ಸ್ಟ್ರಾ ಬಟ್ಟೆ ಕೂಡ ನೀವು ಕೊಟ್ಟು ಅಟ್ಯಾಚ್ ಮಾಡ್ಬೋದು. ನಾನು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ನಾನು ಮಾತ್ರ ಮಾರ್ಜಿನ್ ಬಿಡ್ತಾ ಇದ್ದೀನಿ. ನೋಡಿ ಕೆಳಗಡೆಗೆ ನಾನು 1/2 ಇಂಚಿಗೆ ಒಂದು ಲೈನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚ್ ಬಿಡಿ. ಇಲ್ಲ ಅಂದರೆ ನೀವು ಸಾದಾ ಬ್ಲೌಸ್ ಹೊಲಿತೀವಿ ಅಂದರೆ 2 ಇಂಚು 1.5 ಇಂಚ್ವರೆಗೂ ಬಿಡ್ಬೋದು. ನೋಡಿ ಈ ರೀತಿ ಮೊದಲಿಗೆ ನೀವು ಮಾರ್ಕ್ ಮಾಡ್ಕೊಂಡಿರ್ಬೇಕು ಕೆಳಗಡೆಗೆ. ಅಲ್ಲಿಂದ ನಾವು ಈ ರೀತಿ ಬ್ಲೌಸನ್ನು ಇಟ್ಕೋಬೇಕು. ನೋಡಿ ಫಸ್ಟ್ ಈ ಥರ ನೀಟಾಗಿ ಇಟ್ಕೊಂಬಿಡಿ. ಇದು ಸ್ವಲ್ಪ ಇದು ಡಿಸೈನ್ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಇಟ್ಕೊಳಕ್ಕೆ ಬರಲಿಲ್ಲ ಇದು ಬ್ಲೌಸು. ನಿಮಗೆ ಸಾದಾ ಬ್ಲೌಸ್ ಕೊಟ್ಟಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಇನ್ನು ನೋಡಿ ಶೋಲ್ಡ್ರು ಟು ಶೋಲ್ಡ್ರು ಕರೆಕ್ಟಾಗಿರ್ಬೇಕು. ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಕೆಳಗಡೆಗೆ ಬಂದು ಸ್ನೇಹಿತರೆ ಅವರು ಡಾಟ್ ಹಿಡಿದಿರ್ತಾರೆ. ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ಡಾಟ್ ಎಷ್ಟು ಹಿಡಿದಿದ್ದಾರೆ ನೋಡಿ. 1/4 ಇಂಚ್ ಹಿಡಿದಾರೆ ಅಷ್ಟೇ ಅವರು. ಹಾಗಾಗಿ ನೋಡಿ 1/4 ಇಂಚು ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ ಡಿಫ್ರೆನ್ಸ್ ಬಿಡಿ. ನೀವು ಇಲ್ಲಿ ಮಾತ್ರ ನೀವು ಸ್ಟ್ರೈಟ್ ಇರ್ಬೇಕು, ಯಾಕಂದ್ರೆ ಇಲ್ಲಿ ಡಾಟ್ ಹಿಡಿದಿರಲ್ಲ ಅವರು. ನಿಮಗೆ ಇನ್ನೂ ಡೌಟ್ ಬಂತು ಅಂದರೆ ಸ್ವಲ್ಪ 1/4 ಇಂಚು ಲೂಸ್ ಬಿಟ್ಕೊಳ್ಳಿ ಇದಕ್ಕೆಂತೂ.
ಓಕೆ ನೋಡಿ, ಇದಕ್ಕಿಂತ ಇಲ್ಲಿ ಲೂಸ್ ಬಿಡಬಾರ್ದು ಸ್ನೇಹಿತರೆ, ಈ ಕಡೆ ಸೈಡ್ ಲೂಸ್ ಬಿಟ್ಕೊಳ್ಳಿ ನೀವು. ನಂತರ ಬೇಕಲ್ಲಿ ಸ್ಟಿಚಿಂಗಲ್ಲಿ ಕೂಡಿಸ್ಬೋದು. ಈ ಕಡೆ ಲೂಸ್ ಬಿಟ್ರೆ ನಿಮಗೆ ನೆಕ್ ಬಿಡ್ತು ಅನ್ನೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ, ಈ ಕಡೆ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಬಿಡಬೇಡಿ. ಇಲ್ಲಿ ನೀವು ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂತೀರಲ್ಲ, ಅಲ್ಲಿ ನೀವು ಕಂಪ್ಲೀಟ್ ಆಗಿ 1/4 ಇಂಚು ಅಥವಾ ಅರ್ಧ ಇಂಚು ಜಾಸ್ತಿ ಬಿಡಿ. ಯಾಕಂದ್ರೆ ಇದು ಸ್ಟಿಚಿಂಗ್ ಆಗಿ ಸ್ವಲ್ಪ ಇದು ಆಗಿರುತ್ತೆ. ಹಾಗಾಗಿ ನಾವು ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಜಾಸ್ತಿ ಬಿಟ್ಕೊಂಡ್ರೆ ನಿಮಗೆ ಕಸ್ಟಮರ್ ಲೂಸ್ ಆಯಿತು ಅಂದರೆ ಒಂದು ಸ್ಟಿಚನ್ನು ಬಿಟ್ಕೊಡ್ಬೋದು, ಸರಿಯಾಗುತ್ತೆ. ನೋಡಿ, ಇವಾಗ ನಾವು ಈ ರೀತಿ ಬ್ಲೌಸನ್ನು ಇಟ್ಕೊಂಡಿದ್ದೀವಿ. ಮೊದಲಿಗೆ ಬಂದು ನೋಡಿ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಬ್ಯಾಕ್, ನಾನು ಮೊದಲಿಗೆ ಬಂದು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಸಿಂಪಲ್ ಆಗಿ ಇಟ್ಕೊಂಡು ನೋಡಿ ಇಲ್ಲಿಗಿದೆ, ಹೌದಾ. ನಾವು ಇಲ್ಲಿ ಎಕ್ಸ್ಟ್ರಾ ಡಾಟಿಗೆ ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ಓಕೆ, ಇದಕ್ಕೆ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ಅಲ್ಲಿ ಡಾಟ್ ಹಿಡಿದಿದ್ದಾರೆ ಅವರು. ಹಾಗಾಗಿ ನೋಡಿ, ನಾವು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಇಲ್ಲಿ ನಮ್ಮದು ಆರ್ಮೋಲ್ ಶೇಪ್ ಸಿಗುತ್ತೆ. ಆರ್ಮೋಲು ಚೆಸ್ಟು ಎರಡು ಸಿಗುತ್ತೆ. ನೋಡಿ, ಈ ರೀತಿ ನೀವು ಬ್ಲೌಸ್ ಪರ್ಫೆಕ್ಟಾಗಿ ಹಿಂಗೆ ಹಿಡ್ಕೊಂಬಿಡಿ ನೀಟಾಗಿ. ನೋಡಿ, ಕಾಣ್ತಾ ಇದೆ. ನಾನು ಹೇಳಿದೆ ನಿಮಗೆ 1/2 ಇಂಚು ಲೂಸ್ ಇಟ್ಕೊಳ್ಳಿ ಅಂತ. ನೋಡಿ, ಇಲ್ಲಿಗಿದೆ. ನಾವು ಇದಕ್ಕೆ ಮಾರ್ಜಿನ್ ಆ್ಯಡ್ ಮಾಡಿ ಮೇಲಕ್ಕೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 1/2 ಇಂಚು ಮಾರ್ಜಿನ್ಗೋಸ್ಕರ ಮಾಡ್ಕೊತೀನಿ. ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಇವೆಲ್ಲ ಸ್ವಲ್ಪ ನಿಮಗೆ ಟೈಟಾಗಿ ಕೂತಿದೆ ಅಂದರೆ ಒಂದು 1/4 ಇಂಚ್ ಲೂಸ್ ಇಟ್ಕೊಳ್ಳಿ ನೀವು. ಎಲ್ಲದೂ ಕೂಡ 1/4 ಇಂಚ್ ಲೂಸ್ ಇಟ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಇಷ್ಟ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನೆಕ್ ವಿಡ್ತನ್ನು ಕೂಡ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 1/4 ಇಂಚು ಒಳಗಡೆಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಯಾಕಂದರೆ ಮಾರ್ಜಿನ್ ಬೇಕಲ್ಲ ನಮಗೆ, ಸ್ಟಿಚಿಂಗ್ ಮಾರ್ಜಿನ್, ಅದಕ್ಕೋಸ್ಕರ. ನೋಡಿ, ಇಲ್ಲಿಗೆ ಶೋಲ್ಡ್ರ್ ಇದೆ, 1/2 ಇಂಚು ಎಕ್ಸ್ಟ್ರಾ. ಶೋಲ್ಡ್ರಿಂದ ಆ ಕಡೆಗೆ 1/2 ಇಂಚ್ ಎಕ್ಸ್ಟ್ರಾ. ಹಾಗೆ ಲೆಂತ್ ಕೂಡ ನೋಡಿ ಇದ್ರ ಪ್ರಕಾರನೇ ಮಾರ್ಕ್ ಮಾಡ್ಕೊತೀವಿ. ನೋಡಿ, ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನಮಗೆ ಏನು ಸಿಕ್ತು, ಶೋಲ್ಡ್ರು, ನೆಕ್ಕು, ಹಾಗೆ ಚೆಸ್ಟು, ಆಮೇಲೆ ಆರ್ಮೋಲು ಕಂಟಿನ್ಯೂ ಅಷ್ಟು ಸಿಕ್ತು ಸ್ನೇಹಿತರೆ ನಮಗೆ. ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ 1 ಇಂಚನ್ನು ಆ್ಯಡ್ ಮಾಡಬೇಕು. ನೋಡಿ, ನಾನು ಇವಾಗ ಇದನ್ನು ತೆಗೆದು ಬಿಡ್ತೀನಿ. ನಿಮ್ಗೆ ಈಸಿಯಾಗಿ ಮಾರ್ಕಿಂಗ್ ಅನ್ನೋದು ರೆಡಿ ಆಗುತ್ತೆ. ಇದಕ್ಕೆ ನಾವು ಮೊದಲಿಗೆ ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 1/2 ಇಂಚು ನಾನು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಶೋಲ್ಡ್ರ್ ಮಾರ್ಜಿನ್ಗೋಸ್ಕರ. ಇದು ಶೋಲ್ಡ್ರ್ ಮಾರ್ಜಿನ್ಗೋಸ್ಕರ. ಲೆಂತ್ ಎಷ್ಟಿದೆ ಅಂತ ನಾವು ಒಟ್ಟು ಚೆಕ್ ಮಾಡಿಲ್ಲ ಸ್ನೇಹಿತರೆ. ಇವಾಗ ಚೆಕ್ ಮಾಡೋಣ ಎಷ್ಟಿದೆ ಅಂತೇಳಿ. ನೋಡಿ, ಲೆಂತ್ ಬಂದು ಸ್ನೇಹಿತರೆ ಇದು 13.5 ಇಂಚು ಟೋಟಲ್ ಲೆಂತ್ ಇದೆ. ಇವಾಗ ನೋಡಿ, ನಾವಿಲ್ಲಿ ಚೆಸ್ಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಚೆಸ್ಟ್ ಮಾರ್ಕಿಂಗು ನೋಡಿ, ಇದು ಕ್ರಾಸ್ ಆಗಬಾರ್ದು ಅಂದರೆ ಇಲ್ಲಿ ಎಷ್ಟು ಇಟ್ಟಿದೆ, ಶೋಲ್ಡ್ರಿಂದ ಇಲ್ಲಿ ಕೆಳಗೆ 5 ಇಂಚು ಶೋಲ್ಡ್ರ್ ಡೌನಿಂಗು ಬಂದಿದೆ, ಹೌದಾ. ನಾವಿನ್ನು ಮೆಜರ್ಮೆಂಟ್ ನೋಡಿಲ್ಲ, ಬ್ಲೌಸ್ ಹೆಂಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ, ಇವಾಗ ಹಾಗೆ ಆರ್ಮೋಲ್ ಡೌನಿಂಗ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಎಷ್ಟು ಬಂದಿದೆ ನೋಡಿ. ಆರ್ಮೋಲ್ ಬಂದು ಸ್ನೇಹಿತರೆ 5.5 ಇಂಚು ಆರ್ಮೋಲ್ ಬಂದಿದೆ. ನಾನು ಮಾರ್ಜಿನ್ ಬಿಟ್ಟು ಹೇಳಿದೆ ನಿಮ್ಗೆ, ಇಲ್ಲಿ 5.5 ಇಂಚು ಮಾರ್ಜಿನ್ ಬಿಟ್ಟು 5 ಇಂಚ್ ಆಗುತ್ತೆ. ಟೋಟಲ್ ಬಂದು 5.5 ಇಂಚು ಡೌನಿಂಗ್ ಬಂದಿದೆ. ಇವಾಗ ಚೆಸ್ಟ್ ಎಷ್ಟಿದೆ ನೋಡೋಣ. ಈ ಬ್ಲೌಸಿನ ಚೆಸ್ಟ್ ಬಂದು ಸ್ನೇಹಿತರೆ 8.75 ಇದೆ. ನಾವು 1/4 ಇಂಚು ಜಾಸ್ತಿ ಇಟ್ಟಿದ್ದೀವಿ ಸ್ನೇಹಿತರೆ. ಇದು 8.5 ಇಂಚು ಬರ್ಬೋದು, 8.75 ಇಂಚು ಬರ್ಬೋದು, ಅಷ್ಟೇ 1/4 ಇಂಚಲ್ಲಿ ಡಿಫ್ರೆನ್ಸ್ ಆಗುತ್ತೆ. 8.75 ಇಂಚ್ ಬರ್ಬೋದು. ನಾವಿನ್ನು ಜಾಸ್ತಿ ಇಟ್ಟಿದ್ದೀವಿ, ಅದಕ್ಕಾಗಿ ಒಂದು ಸ್ಟಿಚ್ಚಲ್ಲಿ ನೀವು ಜಾಸ್ತಿ ಮಾಡ್ಕೊಳ್ರಿ ಅಂತ ಹೇಳಿದೆ ನಿಮಗೆ. ಹಾಗೆ ಇಲ್ಲಿ ಬಂದು ನಾವು 1 ಇಂಚು ಡಾಟ್ಗೋಸ್ಕರ ಎಕ್ಸ್ಟ್ರಾ ಮಾಡ್ಕೋಬೇಕು. ನಾವು ಡಾಟ್ ಅದರಲ್ಲಿ ಎಕ್ಸ್ಟ್ರಾ ತೊಗೊಂಡಿಲ್ಲ, ಹಾಗಾಗಿ ಡಾಟ್ಗೋಸ್ಕರ ನಾನು ಎಕ್ಸ್ಟ್ರಾ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಒಂದು ಸ್ಕೇಲನ್ನು ಈ ರೀತಿ ಇಟ್ಟು 1.5 ಇಂಚ್ ಬರುತ್ತೆ ಇದು ಒಂದು ಸ್ಕೇಲು, ಅಷ್ಟು ಸಾಕು ನಿಮಗೆ ಮಾರ್ಜಿನ್. ನೋಡಿ, ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಈಸಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಆರ್ಮಲ್ ಶೇಪು ಈ ರೀತಿ ನೀವು ಸ್ಕೇಲ್ ಇದ್ರೆ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬಹುದು. ಇಲ್ಲಿ ಡಿಫ್ರೆನ್ಸ್ ಬಂದು ಸ್ನೇಹಿತರೆ ಇಲ್ಲಿ 1.5 ಇಂಚು ಡಿಫ್ರೆನ್ಸ್ ಇರಬೇಕು. 1/4 ಇಂಚ್ ಇದ್ರೆ ಸಾಕು, 1.5 ಇಂಚಿನ ಭಾಳ ಆಗುತ್ತೆ. ನೋಡಿ, 1/4 1.5 ಇಂಚು ಇದ್ರೆ ಸಾಕು. ಇದಕ್ಕೆ 1/4 ಇಂಚ್ ಇದ್ರೆ ಸಾಕು. ನೋಡಿ, ನೀವು ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ನೀವು ಸ್ಕೇಲನ್ನು ಈ ರೀತಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮಗೆ ಒಂದು ಶೇಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೋಡಿ, ಶೇಪ್ ಅನ್ನೋದು ಇಲ್ಲಿ ನಿಮಗೆ ಕ್ರಿಯೇಟ್ ಆಯಿತು. ನಾವು ಇವಾಗ ಆರ್ಮೋಲ್ ಶೇಪನ್ನು ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತೇಳಿ. ನಮಗೆ ರೆಡಿ ಬಂದು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಆರ್ಮೋಲ್ ರೌಂಡಿಂಗನ್ನು ನೋಡಿ, ನಮಗೆ 8 ಇಂಚ್ ಬರ್ತಾ ಇದೆ ಸ್ನೇಹಿತರೆ. ಇದು ಜಾಸ್ತಿ ಆಯಿತು ತುಂಬ. ನೋಡೋಣ ನಮ್ಮ ಅಳತೆ ಬ್ಲೌಸ್ ಪ್ರಕಾರ ಎಷ್ಟಿದೆ ಅಂತ ನೋಡ್ಕೋಬೇಕು. ಮೊದಲಿಗೆ ನೋಡ್ಕೊಳ್ಳೋಣ. ಇವಾಗ 8 ಇಂಚು ಬರ್ತಾ ಇದೆ ನಮಗೆ ಇಲ್ಲ ಅಂತ ಲೆಕ್ಕ, ಫೇಲ್ ಆಗುತ್ತೆ ಅದು. ಹಾಗಾಗಿ ನೋಡಿ, ನಾನು 1/4 ಇಂಚು ಇವಾಗ ಮೇಲಕ್ಕೆ ಮಾಡ್ಕೊಂಡಿದ್ದೀನಿ. 7.5 ಅಥವಾ 7.75 ಇಂಚು, 1/4 ಇಂಚು ಡಿಫ್ರೆನ್ಸಲ್ಲಿ ಬರುತ್ತೆ. ಇವಾಗ ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ಬರ್ತಾಯಿದೆ ಅಂತ. 1/4 ಇಂಚು ನಾನು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ಬರ್ತಾಯಿದೆ ಸ್ನೇಹಿತರೆ. ಒಂದು ನೂಲು ಜಾಸ್ತಿ ಬರ್ತಾಯಿದೆ, ಇಷ್ಟು ಬಂದರೆ ಏನು ತೊಂದರೆ ಇಲ್ಲ. ಹಾಗಾಗಿ ನೋಡಿ, ನಾವು ಇವಾಗ ಆರ್ಮೋಲ್ ರೌಂಡಿಂಗ್ ಇದರಲ್ಲಿ ನೀವು ಡಿಫ್ರೆನ್ಸ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಕ್ಟಾಗಿ ಸಿಗಲಿಲ್ಲ, ಎಕ್ಸಾಕ್ಟಾಗಿ ಒಂದು ಲೈನ್ ಸಿಕ್ತು, ಅದ್ರ ಮೇಲ್ಗಡೆಗೆ ನೀವು ಅದು ಬಾಡಿ ಮೆಜರ್ಮೆಂಟ್ ತಗೊಂಡು ನೀವು ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ. ತುಂಬ ಈಸಿಯಾಗಿ ನಿಮಗೆ ಆರ್ಮೋಲ್ ಲೂಸಿಂಗ್ ಅನ್ನೋದು ಸಿಕ್ಬಿಡುತ್ತೆ ಅಳತೆ ಬ್ಲೌಸ್ ಕೊಟ್ಟಾಗ. ನೋಡಿ, ನೆಕ್ ವಿಡ್ತ್ ಎಷ್ಟಿದೆ. ನೆಕ್ ವಿಡ್ತ್ ನಾವು ಇಲ್ಲಿ ಆಲ್ರೆಡಿ ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀವಿ, ಅದ್ರ ಪ್ರಕಾರನೇ ನೋಡಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ರೌಂಡಿಂಗನ್ನು ನಿಮ್ಮ ಮೇಲೆ ಡಿಫೆಂಡ್ ಸ್ನೇಹಿತರೆ, ಯಾವ ರೀತಿ ಬೇಕಾದರೂ ನೀವು ಮಾರ್ಕ್ ಮಾಡ್ಕೋಬೋದು. ನಾನು ಬಂದು
ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನಂತರ ಡಿಸೈನ್ ಮಾಡ್ಬೇಕಲ್ಲ ಆವಾಗ ಸರಿ ಮಾಡ್ಕೊತೀನಿ, ನಮ್ಗೆ ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಇವಾಗ ನಾವು ಫ್ರಂಟ್ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಈಸಿಯಾಗಿ ನೀವು ಕಟಿಂಗನ್ನೇ ಕಲಿಬೋದು ಈ ಮೆಥಡಲ್ಲಿ ನೀವು ಫಾಲೋ ಮಾಡಿದರೆ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡೋಣ ಸ್ನೇಹಿತರೆ. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ಗೋಸ್ಕರ ನಾವು ಸ್ನೇಹಿತರೆ ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಈ ಬಟ್ಟೆಯಲ್ಲಿ ವೇಸ್ಟ್ ಮಾಡಬಾರ್ದು ಸ್ನೇಹಿತರೆ. ಎಲ್ಲಿ ನಮಗೆ ಅಡ್ಜಸ್ಟ್ ಆಗುತ್ತೋ ಮೇಲ್ಗಡೆಗೆ ಅಷ್ಟು ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬರುತ್ತೆ ನಮಗೆ ಇನ್ನೂ ಸೇಪು ಕೂಡ ಇಲ್ಲಿ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ನಮಗೆ ಫ್ರಂಟ್ ಸೇಪು ಅಷ್ಟು ಬರಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ ಇಲ್ಲಿ ಮೊದಲಿಗೆ ಬಂದು ನೋಡಿ ಇಲ್ಲಿ 1/4 ಇಂಚು ಅಥವಾ ಅರ್ಧ ಇಂಚು ನೀವು ಮಾರ್ಜಿನನ್ನು ಬಿಟ್ಕೊಂಡು ಇದನ್ನು ಇಟ್ಕೋಬೇಕು ಯಾವಾಗಲೂ ಫ್ರಂಟ್ ಪಾರ್ಟಿಗೆ. ನೋಡಿ ಈ ರೀತಿ ನೀವು 1/2 ಇಂಚು ಅಥವಾ 1/4 ಇಂಚು ಮಾರ್ಜಿನ್ ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ನಾವು ಮೊದಲಿಗೆ ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೋಬೇಕು. ಲೆಂತ್ ಕೂಡ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇದೆ, ಇಲ್ಲಿ ಆರ್ಮೋಲ್ ಡೌನಿಂಗ್ ಇದೆ. ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ನಮಗೆ ನೆಕ್ ವಿಡ್ತ್ ಬಂತು, ಶೋಲ್ಡ್ರ್ ಬಂತು, ಆರ್ಮೋಲ್ ಡೌನಿಂಗ್ ಬಂತು, ಚೆಸ್ಟ್ ಮೆಜರ್ಮೆಂಟ್ ಬಂತು, ಇಷ್ಟು ಬಂತು ನಮಗೆ. ಇವಾಗ ನೋಡಿ ಇದನ್ನು ಫ್ರಂಟ್ ಬ್ಯಾಕ್ ಪಾರ್ಟನ್ನು ರಿಮೂವ್ ಮಾಡೋಣ. ಇದು ಮೊದಲಿಗೆ ಬಂದು ಲೈನ್ ಹಾಕೋಣ. ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಲೈನ್ ಹಾಕೊಂಬಿಡಿ ಇಷ್ಟು ಸಿಂಪಲ್ಲಾಗಿ. ಸ್ನೇಹಿತರೆ ನೋಡಿ ಇವಾಗ ನಾವು ಕಟ್ ಮಾಡಿರೋ ರೀತಿ ಅದರಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಏನಕ್ಕಂದರೆ ಅವ್ರಿಗೂ ನಮಗೂ ಡಿಫ್ರೆನ್ಸ್ ತೋರಿಸ್ತೀನಿ ನಾನು ನಿಮಗೆ. 1 ಇಂಚ್ವರೆಗೂ ಲೂಸ್ ಬರ್ಬೋದು. ನಮ್ಮ ಬ್ಲೌಸ್ ಬಂದು ಫಿಟ್ಟಿಂಗಲ್ಲಿ ಲೂಸ್ ಬರುತ್ತೆ. ಏನಕ್ಕಂತ ಹೇಳ್ತೀನಿ ನಿಮಗೆ ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತ ಗೊತ್ತಾಗುತ್ತೆ. ಅದರಲ್ಲಿ ಇದರ ನೆಕ್ ವಿಡ್ತ್ ಎಷ್ಟಿದೆ ಅಷ್ಟಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ ಅಳತೆ ಬ್ಲೌಸ್ ತಗೊಳ್ಳೋಣ. ನೋಡಿ ಅಳತೆ ಬ್ಲೌಸನ್ನು ಮತ್ತೆ ನಾವು ಅಳತೆ ಬ್ಲೌಸ್ ಪ್ರಕಾರನೇ ಮೆಜರ್ಮೆಂಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ಗೋಸ್ಕರ ತೊಗೊಂಡಿದ್ದೀನಿ. ನಿಮಗೆ ನೋಡಿ ಇಲ್ಲಿ ಶೋಲ್ಡ್ರ್ ಇದೆ ಸ್ನೇಹಿತರೆ, ಇಲ್ಲಿ 1/2 ಇಂಚು ಅವರು ಶೋಲ್ಡ್ರು ಬಿಟ್ಟಿದ್ದಾರೆ. ನಾವು ಕೂಡ ಅಲ್ಲಿಂದನೇ ಹಿಡ್ಕೊಳ್ಳೋಣ. ನೋಡಿ ನಾವು ಮಾರ್ಜಿನ್ ಸೇರಿಸಿ ನಾನು ಮೆಜರ್ಮೆಂಟ್ ತೊಗೊಳ್ತೀನಿ. ನೋಡಿ ಈ ರೀತಿ ನೋಡಿ ಫಸ್ಟ್ ಡಾಟ್ ಅವರು ಎಲ್ಲಿಗೆ ಹಿಡಿದಿದ್ದಾರೆ ನೋಡ್ಕೊಂಬಿಡಿ. ನೋಡಿ ಇಲ್ಲಿ ಫಸ್ಟ್ ಡಾಟ್ ಅವರು ಎಲ್ಲಿಗೆ ಹಿಡಿದಿದ್ದಾರೆ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ. ನೋಡಿ ಇದು 10 ಇಂಚಿಗೆ ಹಿಡಿದಿದ್ದಾರೆ ಸ್ನೇಹಿತರೆ ಅವರು. ನೋಡಿ 10 ಇಂಚಿಗೆ ಫಸ್ಟ್ ಡಾಟ್ ಹಿಡಿದಿದ್ದಾರೆ. ಸೆಕೆಂಡ್ ಡಾಟ್ ಬಂದು ಎಷ್ಟು ಉದ್ದ ಹಿಡಿದಿದ್ದಾರೆ ಅಂತ ನೋಡ್ಕೊಳ್ಳಿ. ನಿಮ್ಗೆ ಈಸಿಯಾಗಿ ಮೆಜರ್ಮೆಂಟ್ ಸಿಕ್ಬಿಡುತ್ತೆ. ನೋಡಿ ಇವರು 2 ಹಿಡಿದಿದ್ದಾರೆ. ಮಾರ್ಜಿನ್ ಸೇರಿದರೆ ಬಂದು 2.75 ಆಗುತ್ತೆ ಸ್ನೇಹಿತರೆ. 10 2.75. ನಾವು 2 ಲೈನನ್ನು ಮೊದಲಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ 10 ನಾನು ಮಾರ್ಜಿನ್ ಸೇರಿಸಿ ಅದರಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇದರಲ್ಲಿ ಕೂಡ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಮಾರ್ಜಿನ್ಗೆ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. 1/2 ಇಂಚು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು 10 ಒಂದು ಮಾರ್ಕಿಂಗು, ಸೆಕೆಂಡ್ ಲೈನ್ ಬಂದು 12.75 ನಾವು ಮಾರ್ಜಿನ್ ಸೇರಿಸಿ ಅದರಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಎರಡಕ್ಕೂ ನಾವು ಮೊದಲಿಗೆ ಲೈನ್ ಹಾಕೊಂಡ್ಬಿಡೋಣ. ಒಂದು ಎಷ್ಟು ಬೇಕು ಅಂತ ನೋಡ್ಕೋಬೇಕು. ನೋಡಿ ನಾವು ಮೇಲ್ಗಡೆಗೆ ಇದು ಆಲ್ರೆಡಿ ಸ್ಟಿಚಿಂಗ್ ಆಗಿರುತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾರ್ಜಿನಲ್ಲಿ ಇಟ್ಟಿದ್ದೀನಿ ಈ ರೀತಿ. ಇದನ್ನು ಇಟ್ಟಿದ್ದೀನಿ ಈ ರೀತಿ. ಇಟ್ಟಾಗ ನಮಗೆ ಬ್ಲೌಸ್ನ ನೆಕ್ನ ಲೆಂತ್ ಬಂದು ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ ನಾವಿಲ್ಲಿ 1/2 ಇಂಚು ಮಾರ್ಜಿನ್ಗೆ ಬಿಟ್ಟಿದ್ದೀವಿ ಆಲ್ರೆಡಿ. ನಾನು ಮಾರ್ಕಿಂಗ್ ಮಾಡ್ಕೊಂಡಿಲ್ಲ, ಮಾರ್ಕ್ ಮಾಡ್ತೀನಿ ನಿಮಗೆ. ಹಾಗೆ ಡೈರೆಕ್ಟಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು. ಶೋಲ್ಡ್ರಿಂದ ಅಟ್ಯಾಚ್ ಮಾಡಿ ನಾವು 1/2 ಇಂಚು ಮಾರ್ಜಿನ್ ಬಿಟ್ಟು ಹಿಡ್ಕೋಬೇಕು. ನೋಡಿ ಇವಾಗ ನಮಗೆ ನೆಕ್ ಲೆಂತ್ ಅನ್ನೋದು ಇಲ್ಲಿಗೆ ಬಂತು. ನೋಡಿ ಇಲ್ಲಿಗೆ 1/2 ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಹುಕ್ಸ್ ಪಟ್ಟಿ ಎಲ್ಲಿವರೆಗೂ ಬರುತ್ತೆ ಅಂತ ಇಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಇದ್ದು ಮಾರ್ಜಿನ್ ತಗೊಂಡಿಲ್ಲ, ರೆಡಿ ಮಾತ್ರ ತಗೊಂಡಿದ್ದೀನಿ. ಇದಕ್ಕೆ ಬಂದು ನಾನು ರೆಡಿ ಆದರೆ ನೋಡಿ 1/2 ಇಂಚು ಕೆಳಗಡೆ ತಗೊಂತೀನಿ. ಕೆಳಗಡೆ ಮಾತ್ರ ಮಾರ್ಜಿನ್ ತಗೊಂಡಿದ್ದೀನಿ. ಇಲ್ಲಿ ನಮಗೆ ಒಂದು ಡಾಟ್ ಬರುತ್ತೆ. ಆ ಡಾಟಿನ ಕೂಡ ನಾವು ಎಕ್ಸ್ಟ್ರಾ ತಗೋಬೇಕು. ಆ ಡಾಟಿಗೆ ನಾನು ಸ್ನೇಹಿತರೆ ನೋಡಿ ಇದು ರೆಡಿ ಬಂದು ಇಲ್ಲಿಗಿದೆ. ರೆಡಿ ಮಾತ್ರ ನೋಡ್ಕೊಳ್ಳೋಣ. ಇವಾಗ ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ ನಂತರ. ನೋಡಿ ಇಷ್ಟು ನಾವು ಎರಡನ್ನೂ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಮಗೆ ಈಸಿಯಾಗಿ ಇವಾಗ ನೆಕ್ ಲೆಂತ್ ಅನ್ನೋದು ಸಿಕ್ಬಿಡುತ್ತೆ. ನೋಡಿ ಇದಕ್ಕೆ ನೀವು ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಹಾಗೆ ನೋಡಿ ಇದು ಆರ್ಮೋಲ್ ಡೌನಿಂಗನ್ನು ಕೂಡ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಒಂದು 1/2 ಇಂಚು ಈ ಥರ ನಮಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಾರ್ನರ್ ಇದೆಯಲ್ಲ, ಕಾರ್ನರಿಂದ 1/2 ಇಂಚು 3/4 ಇಂಚಿಗೆ ನಾವು
ಒಂದು ಮಾರ್ಕನ್ನು ಮಾಡ್ಕೊಂಡು ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ರಿ. ಇದು ಆರ್ಮೋಲ್ ಡೌನಿಂಗ್ ಆಯಿತು. ಇವಾಗ ನೋಡಿ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಇದೆ, ಇಲ್ಲಿ ಎಕ್ಸ್ಟ್ರಾ ಬಂದು ಮುಕ್ಕಾಲು ಇಂಚು 1.5 ಇಂಚು ನಾವು ಮಾರ್ಜಿನನ್ನು ಬಿಟ್ಟಿದ್ದೀವಿ. ಅಂದರೆ ಇಲ್ಲಿ ನಮಗೆ ಉಕ್ಸ್ ಪಟ್ಟಿ ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿವಿ. ಇದಕ್ಕೆ 1 ಇಂಚು ನಾವು ಆ್ಯಡ್ ಮಾಡಬೇಕು. ಒಂದು ಡಾಟಿಗೆ ಅರ್ಧ ಇಂಚು, ಹಾಗೆ ಕೆಳಗಡೆ ಇಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಅರ್ಧ ಇಂಚು, ಟೋಟಲ್ ಬಂದು ನಾವು 1 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 1 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ. ಹಾಗೆ ಡಾಟ್ ನೋಡಿ ಸ್ನೇಹಿತರೆ, ಡಾಟ್ ಎಲ್ಲಿ ಹಿಡಿಬೇಕು ಅಂದರೆ ನೋಡಿ ಚೆಸ್ಟು ಎಷ್ಟಿದೆ 36 ಇದೆ, 35 ಲೆಕ್ಕನೇ ಸ್ನೇಹಿತರೆ, ಇದು 36 ಅಲ್ಲ 35 ಲೆಕ್ಕನೇ. ಅಂದರೆ ಅಲ್ಲಿಗೆ ಡಿವೈಡ್ ಬೈ 10 ಮಾಡಿದರೆ ನಮಗೆ 3.5 ಬರುತ್ತೆ. ನೋಡಿ 3.5ಗೆ ನಾನು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಡಾಟ್ ಎಷ್ಟು ಹಿಡಿಬೇಕು ಸ್ನೇಹಿತರೆ, ಇದಕ್ಕೆ 2 ಇಂಚು ಹಿಡಿದ್ರೆ ಸಾಕು, 2.25 ಇಂಚು ಹಿಡಿದ್ರೆ ಸಾಕಾಗುತ್ತೆ. ನೋಡಿ 1 ಇಂಚು 1 ಗೆರೆ, ಹಾಗೆ ಈ ಕಡೆಗೆ 1 ಇಂಚು 1 ಗೆರೆ, ಇಷ್ಟನ್ನು ನಾವು ಡಾಟಿಗೆ ಹಿಡಿದ್ರೆ ಸಾಕು. ಇವಾಗ ನೋಡಿ ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ 1 ಇಂಚಿನ ಸೇರಿಸ್ಕೊಂಡು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಒಂದು ಲೈನನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಈ ಕಡೆಗೆ ಮೇಲಕ್ಕೆ ನಾವು ಒಂದು 1/4 ಇಂಚು ಅಥವಾ 1/2 ಇಂಚು ನಾವು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಡಾಟ್ ಈ ರೀತಿ ನಾವು ಕ್ರಾಸ್ ಇಟ್ಟರೆ ಡಾಟ್ ಬರ್ಬೋದು ಸ್ನೇಹಿತರೆ, ಬರದೇನೆ ಇರ್ಬೋದು. ಬಟ್ ನೀವು ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ಹೊಲಿತೀವಿ ಅಂದರೆ ಸ್ಟ್ರೈಟಾಗಿ ಹೊಲಿಬೋದು, ಅಳತೆ ಬ್ಲೌಸಲ್ಲಿ ಕ್ರಾಸ್ ತಗೊಂಡಿದ್ರೆ ಕ್ರಾಸ್ ಆಗಿ ಹೊಲಿಬೋದು. ನೀವು ಈ ಥರ ಇಟ್ಟರೆ ಬೆಟರು. ಬಟ್ ಡಾಟ್ ಬರುತ್ತೆ ಇಲ್ಲ ಗೊತ್ತಿಲ್ಲ, ಬಂದರೆ ಇಡಿ, ಇಲ್ಲ ಅಂದರೆ ಬೇಡ. ನಾನು 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು ಅಳತೆ ಬ್ಲೌಸಲ್ಲಿ. ನಾವು ಬ್ಯಾಕ್ ಸೈಡಲ್ಲಿ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ, ನಾವು ಈಸಿಯಾಗಿ ನೋಡಿಲಿ ನಾವು 1 ಇಂಚು ಮಾತ್ರ ಎಕ್ಸ್ಟ್ರಾ ಇಟ್ಟಿದ್ದೀವಿ. ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಬಂತು 7 ಇಂಚು, ಅಂದರೆ 28 ಇದೆ. ಸೊಂಟದ ಅಳತೆ ಬಂದು 28 ಇದೆ. ನಮಗೆ ಇಲ್ಲಿ 7 ಇಂಚು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 2.5 ಇಂಚು ಬಂತು ಇಲ್ಲಿ, ಹಾಗೆ ಇಲ್ಲಿ 2.5 ಇಂಚು ಲೆಸ್ ಮಾಡಿ ಉಳಿದುದನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಟೇಪ್ ಇಟ್ಕೊಂಡಾಗ ನಿಮಗೆ 7 ಇಂಚು ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ 7 ಇಂಚು ಇಲ್ಲಿಗಿದೆ. ಹಾಗೆ 1/2 ಇಂಚು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನಾವು ಆಲ್ರೆಡಿ ಬ್ಯಾಕಲ್ಲಿ ಎಷ್ಟು ಇಟ್ಟಿದ್ದೀವೋ ಅಷ್ಟನ್ನೇ ನಾವು ಸ್ಟಿಚಿಂಗ್ ಮಾರ್ಜಿನ್ ಆಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಸಿಂಪಲ್ ಮಾರ್ಕಿಂಗು ಅಳತೆ ಬ್ಲೌಸ್ ಪ್ರಕಾರ. ಅದಕ್ಕಂತೂ ಇದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಸ್ನೇಹಿತರೆ. ನೋಡಿ ಇವೆರಡರ ಸೆಂಟ್ರಿಗೆ ನಾವು ಮೇನ್ ಡಾಟನ್ನು ಹಿಡಿಬೇಕು. ನೋಡಿ 2 ಸೆಂಟ್ರ್ ಅಂದರೆ ಎಷ್ಟು ಬರುತ್ತೆ ಅಳತೆ ಬ್ಲೌಸ್ ಪ್ರಕಾರ ಇದ್ದರೆ ಅದ್ರ ಪ್ರಕಾರ ಹಿಡೀರಿ. ಇಲ್ಲ ಅಂದರೆ ನೀವು 2 ಸೆಂಟ್ರಿಗೆ ಈಸಿಯಾಗಿ ಹಿಡಿದ್ಬಿಡ್ಬೋದು. 2.5 1 ಗೆರೆ ಬರುತ್ತೆ, ಇಲ್ಲಿ ಬರುತ್ತೆ. ಡಾಟ್ ಬಂದು ಸ್ನೇಹಿತರೆ ಇದಕ್ಕೆ 2 ಇಂಚು ಇಟ್ಟರೆ ಸಾಕು. ಇಲ್ಲ ಅಂದರೆ ನೀವು ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ದಯವಿಟ್ಟು ಅದನ್ನೇ ಫಾಲೋ ಮಾಡಿ, ನೀವು ಏನು ತೊಂದರೆ ಇಲ್ಲ. ನೋಡಿ ಇಲ್ಲಿ 1/2 ಇಂಚು ಒಂದು ಡಾಟ್ ಅನ್ನೋದು ಬರುತ್ತೆ. ಹಾಗೆ ನೋಡಿ ಇವೆರಡರ ಸೆಂಟ್ರಿಗೆ ಈ ಆರ್ಮೋಲ್ ಸೈಡಲ್ಲಿ ಒಂದು ಡಾಟ್ ಬರುತ್ತೆ. ಅದನ್ನು ಯಾವ ರೀತಿ ಹಿಡಿಬೇಕಂದ್ರೆ ನೋಡಿ ಇದರ ನಡುವೆ ಎಷ್ಟು ಗ್ಯಾಪ್ ಇದೆಯೋ ನೋಡಿ, ಇಂಚ್ ಗ್ಯಾಪ್ ಇದೆ, ಇಲ್ಲಿ ಕೂಡ 2 ಇಂಚ್ ಗ್ಯಾಪ್ ಇರೋಂಗೆ ನಾವು ಅದನ್ನು ಡಾಟನ್ನು ಎಂಡ್ ಮಾಡಬೇಕು. ನೋಡಿ ಇಲ್ಲಿ ಅವಾಗ ಸರ್ಕಲ್ ಅನ್ನೋದು ಒಂದು ಕ್ರಿಯೇಟ್ ಆಗುತ್ತೆ. ಈ ರೌಂಡ್ ಶೇಪ್ ಸರ್ಕಲ್ ಆಯ್ತಲ್ಲ, ಇದು ಒಂದು ನಮಗೆ ಈಸಿಯಾಗಿ ಕ್ರಿಯೇಟ್ ಆಗುತ್ತೆ. ನೋಡಿ ಈ ರೀತಿ ನಾವು ರೌಂಡ್ ಶೇಪಲ್ಲಿ ಸರ್ಕಲ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕು. ನೀವು ಆ ಮೇನ್ ಡಾಟ್ ಹಿಡಿದ್ರು ಅಷ್ಟೇ ಸ್ನೇಹಿತರೆ, ಈ ಡಾಟ್ ಹಿಡಿದ್ರು ಅಷ್ಟೇ. ಇಲ್ಲಿಂದ ಮೇಲಕ್ಕೆ 1.5 ಇಂಚು ಬಿಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಡಾಟನ್ನು ಹಿಡಿಬೇಕು. ಇಲ್ಲಿ ಮಾತ್ರ ಹಿಡಿಬೇಕು. ಈ ಸರ್ಕಲ್ ಅನ್ನೋದು ಒಂದು ಕ್ರಿಯೇಟ್ ಆಗಬೇಕು, ಅವಾಗ ಪರ್ಫೆಕ್ಟಾಗಿ ಕೂರುತ್ತೆ ಬ್ಲೌಸು. ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟನ್ನು ಮಾಡ್ಕೊಂಡಿದ್ದೀವಿ. ಇವಕ್ಕೂ ಕೂಡ ಅಷ್ಟಕ್ಕೂ ನೀವು ನ್ಯಾಚ್ ಹಾಕೊಂಬಿಡಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ಬಂದು ಸ್ನೇಹಿತರೆ ನಾವು ಸ್ಲೀವನ್ನು ಕಟ್ ಮಾಡ್ಕೋಬೇಕು. ಸ್ಲೀವ್ಗೆ ನೋಡಿ ಆಗುತ್ತೆ ಇಲ್ಲ ಅಂತ ಬಟ್ಟೆ ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಹೇಳಿದೆ 75 ಸೆಂಟಿಮೀಟರ್ ಇದೆ. ಇದು ಸಿಂಗಲ್ ಪನ್ನ, ಡಬಲ್ ಪನ್ನ ಬಟ್ಟೆ ಬೇರೆ, ಸಿಂಗಲ್ ಪನ್ನ ಬಟ್ಟೆನೇ ಬೇರೆ. ಇದು ಸ್ಲೀವ್ಗೆ ಆಗುತ್ತೆ, ಬಟ್ ಬೆಲ್ಟಿಗೆ ಸಾಲ್ಟೇಜ್ ಆಗ್ಬೋದು. ನೋಡಿ ಬೆಲ್ಟಿಗೆ ಇಲ್ಲಿ ಉಳಿದಿಲ್ಲ, ಬಟ್ಟೆ ಇಷ್ಟೇ ಉಳಿದಿರೋದು. ಇವಾಗ ನಾವು ಮೊದಲು ಸ್ಲೀವ್ಗೆ ನೋಡಿ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಬೆಲ್ಟಿಗೆ ಬೇರೆ ಬಟ್ಟೆ ನಾನು ಯೂಸ್ ಮಾಡ್ತೀನಿ ಸ್ನೇಹಿತರೆ, ಸ್ವಲ್ಪ ಸಾಲ್ಟೇಜ್ ಆಗೋದ್ರಿಂದ ತೊಂದರೆ ಇಲ್ಲ. ನೋಡಿ ನಾನು ನಿಮಗೆ ಒಂದು ಸ್ಲೀವನ್ನು ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನಾನು ನಿಮಗೆ ಕ್ರಾಸ್ ಬೆಲ್ಟು ಹಾಗೆ ಸ್ಲೀವನ್ನು ಕಟ್ ಮಾಡಿಬಿಟ್ಟೆ. ಬಟ್ ಏನಂದರೆ ವಿಡಿಯೋದಲ್ಲಿ ನಮಗೆ ಈ ಮೆಮ್ರಿ ಪ್ರಾಬ್ಲಮ್ ಆಗಿ ಅವು ಎರಡೂ ಕ್ಯಾಪ್ಚರ್ ಆಗಿಲ್ಲ ಸ್ನೇಹಿತರೆ. ಸ್ಲೀವ್ ಕಟ್ ಮಾಡಿದ್ದು ಹಾಗೆ ಬೆಲ್ಟ್ ಕಟ್ ಮಾಡಿದ್ದು ನೋಡಿ ನಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೆಲ್ಟ್ ಕಟ್ ಮಾಡಿದ್ದೀನಿ ಅಂತೇಳಿ. ನೋಡಿ ಎರಡೂ ಕೂಡ ಬೆಲ್ಟ್ ಕಟ್ ಮಾಡಿದೆ, ಬಟ್ ವಿಡಿಯೋದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗಿಲ್ಲ ಅದು.
ಬೈ ಮಿಸ್ಟೇಕ್ ಆಗಿ ಫೇಲ್ ಆಗಿದೆ. ಆದರೂ ಕೂಡ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಇಟ್ಕೊಂಡು ಅಳತೆ ಬ್ಲೌಸಲ್ಲಿ ಬೆಲ್ಟ್ ಯಾವ ರೀತಿ ಇದೆಯೋ ನೀವು ಅದೇ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಕೆಳಗಡೆಗೆ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ, ಈ ಸೈಡ್ ಕೂಡ ಮಾರ್ಜಿನ್ ಬಿಟ್ಟಿದ್ದೀನಿ, ಇಲ್ಲಿ ನೋಡಿ 1/2 ಇಂಚು ಇದಕ್ಕಿಂತ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಈ ರೀತಿ ನೀವು ಬೆಲ್ಟನ್ನು ಇಟ್ಕೊಂಡು ನೀಟಾಗಿ ನೋಡಿ ಮಾರ್ಕ್ ಮಾಡ್ಕೋಬೋದು, ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಈ ಬೆಲ್ಟ್ ಎಷ್ಟಿದೆಯೋ ಅಷ್ಟು ಉದ್ದನ ನಾವು ಕಟ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ ಕೂಡ ಅಷ್ಟೇ ನೋಡಿ. ದಯವಿಟ್ಟು ಸ್ನೇಹಿತರೆ ನಿಮಗೆ ಇನ್ನೂ ಪರ್ಫೆಕ್ಟಾಗಿ ಸ್ಲೀವ್ ಕಟಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಇಲ್ಲಿ ಮೇಲ್ಗಡೆ ಬರ್ತಾ ಇದೆ ನೋಡಿ, ಅದನ್ನು ನೋಡಿದರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಅದು ಇದು ಒಂದೇ ಥರನೇ. ಬಟ್ ನೋಡಿ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಆದರೂ ಸಮಾಧಾನ ಆಗಲಿಲ್ಲ ಸ್ನೇಹಿತರೆ ಆ ವಿಡಿಯೋ ಅದು ಹೋಗಿದ್ದಕ್ಕೆ. ನೋಡಿ ಈ ರೀತಿ ನಾವು ಬ್ಲೌಸನ್ನು ಈ ರೀತಿ ನಾವು ಸ್ಲೀವನ್ನು ಇಟ್ಕೊಂಡು ನೋಡಿ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೊಬೋದು. ನೋಡಿ ಇಲ್ಲಿ ಕೂಡ ಅಷ್ಟೇ ಎಕ್ಸ್ಟ್ರಾ ಮಾರ್ಜಿನನ್ನು 1/2 ಇಂಚ್ ತಗೊಂಡಿದ್ದೀನಿ, ಇಲ್ಲಿ ಕೂಡ 1/2 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ತಗೊಂಡು ಈ ರೀತಿ ನೀವು ಸೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಸೇಪನ್ನು ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಈ ರೀತಿ ಸೇಪ್ ಯಾವ ರೀತಿ ಪರ್ಫೆಕ್ಟಾಗಿ ತೆಗಿಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ ಬನ್ನಿ ನೀವು ಸ್ನೇಹಿತರೆ. ನೀವು ನಿಮ್ಮಿಂದ ಏನೇ ಕೇಳಲ್ಲ ನಾವು ಲೈಕು, ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ನೋಡಪ್ಪ ಇನ್ನೂ ಲೈಕ್ ಮಾಡ್ತಾ ಇದ್ದಾರೆ, ಇನ್ನೂ ಒಂದಿಷ್ಟು ಜಾಸ್ತಿ ವಿಡಿಯೋ ಮಾಡೋಣ, ಇನ್ನೂ ಒಂದು ಸ್ವಲ್ಪ ರಿಸರ್ಚ್ ಮಾಡೋಣ, ವಿಡಿಯೋ ಯಾವ ರೀತಿ ಮಾಡಬೇಕು ಏನೋ ತುಂಬ ಕಷ್ಟಪಡ್ತೀವಿ ಸ್ನೇಹಿತರೆ ನಾವು. ನಿಮಗೆ ಗೊತ್ತಾಗಲ್ಲ ಅಷ್ಟೇ. ನೀವು ತೆರೆ ಮುಂದೆ ಬಂದು 20 ನಿಮಿಷದ ವಿಡಿಯೋ ಮಾಡ್ತೀವಿ, ಬಟ್ ಅದು 2 ತಾಸು ಕಷ್ಟಪಟ್ಟಿರ್ತೀವಿ, ಅದಕ್ಕೆ ಗೊತ್ತಾಗಲ್ಲ ನಿಮಗೆ. ಏನಕ್ಕಂದರೆ ನಾವು ಪ್ರಾಪರ್ ಟೈಲರಿಂಗ್ ಕೆಲಸ ಮಾಡೋದಾಗಿ ನಾವು ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ಲಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ. ನಾವು ಯಾವ ರೀತಿ ಹೇಳ್ಬೇಕು ಅನ್ನೋದು ಕೂಡ ಕಲಿಬೇಕು ನಾವು. ನಿಮ್ಮ ವಿಡಿಯೋಸ್ ಮಾಡಬೇಕಾದ್ರೆ ನಾವು ಟೈಲರಿಂಗ್ ಒಂದೇ ಕಲ್ತಿರಲ್ಲ ಸ್ನೇಹಿತರೆ. ಇವಾಗ ನಾವು ಸ್ಟಾರ್ಟಿಂಗ್ ಟೈಲರಿಂಗ್ ಅಷ್ಟೇ ಗೊತ್ತಿರುತ್ತೆ ನಮಗೆ. ಈ ಯೂಟ್ಯೂಬ್ ಬಂದಬೇಕು ನಾವು ನಿಮಗೆ ಹೆಂಗೆ ಕಲಿಸ್ಬೇಕು, ಯಾವ ರೀತಿ ಕಲ್ತ್ರೆ ನೀವು ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಅದನ್ನು ಕೂಡ ರಿಸರ್ಚ್ ಮಾಡಿ ನಾವು ನಿಮಗೆ ವಿಡಿಯೋ ಮಾಡಬೇಕು. ಹಾಗೆ ಡೈರೆಕ್ಟಾಗಿ ವಿಡಿಯೋ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮಗೆ ಅರ್ಥ ಆಗಲ್ಲ ನಾವು ಹೇಳಿದ್ದು. ಹಾಗಾಗಿ ನಾವು ಕೂಡ ಕಲಿತಾ ಇದ್ದೀವಿ ಯೂಟ್ಯೂಬಲ್ಲಿ, ಪ್ರತಿದಿನವೂ ಕಲ್ತ್ಕೊಂತ ಹೋಗಿ. ದಯವಿಟ್ಟು ಲೈಕ್ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.